ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಈಗಾಗಲೇ ದಾಳಿಗಳನ್ನು ನಡೆಸ್ತಾ ಇದೆ, ತನಿಖೆಯನ್ನು ಚುರುಕುಗೊಳಿಸಿದೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಎನ್ಐಎ ಮೆಗಾ ಆಪರೇಷನ್ ಅನ್ನು ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು ಒಂದು 5-6 ಕಡೆ ದಾಳಿಯನ್ನು ನಡೆಸಿರುವಂತಹ ಎನ್ಐಎ ಶಂಕಿತರ ಮನೆಗಳ ಮೇಲೆ ರೇಡ್ ಮಾಡಿದೆ, ಒಂದಷ್ಟು ಪರಿಶೀಲನೆಯನ್ನು ನಡೆಸಿದೆ. ಬೆಂಗಳೂರಿನ 5 ಕಡೆ ದಾಳಿ ನಡೆಸಿರುವಂತಹ ಎನ್ಐಎ ತಂಡ ಬೆಳಿಗ್ಗೆಯಿಂದಲೇ ಮನೆಗಳಿಗೆ ಹೋಗ್ತಾ ಇದೆ. ಪ್ರಮುಖವಾಗಿ ಇವ್ರ ಮೇಲಿರುವಂತಹ ಆರೋಪ ಅಂತ ಹೇಳಿದ್ರೆ ಈ ಸ್ಫೋಟ ಪ್ರಕರಣ ಏನಾಯಿತು, ಇದರಲ್ಲಿ ಭಾಗಿಯಾಗಿರುವಂತಹ ಒಂದು 3 ಜನ ಉಗ್ರರೇನಿದ್ದಾರೆ, ಆ ಉಗ್ರರಿಗೆ ಇವರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಇವತ್ತು ದಾಳಿ ನಡೆದಿದೆ. ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಇವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದಾರೆ, ಹಣದ ನೆರವನ್ನು ನೀಡಿದ್ದಾರೆ, ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳಿಗೆ ಹಣದ ನೆರವು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಕೆಲವೊಂದಷ್ಟು ಮನೆಗಳಿಗೆ ಹೋಗಿರುವಂತಹ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದರೆ ಶಂಕಿತರಿಗೆ ಹಣದ ನೆರವು ಮತ್ತೆ ಉಗ್ರರ ಪರ ಹಣ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಇರುವಂತಹ ಆರೋಪ. ಸೊ ಅಂಥವರ ನಿವಾಸಗಳ ಮೇಲೆ ಚೆನ್ನೈನಲ್ಲೂ ಕೂಡ ಒಂದಷ್ಟು ಕಡೆ ರೇಡ್ ಮಾಡಿದ್ದಾರೆ. ಮತ್ತೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದರೆ, ಸೊಪ್ಪುಗುಡ್ಡೆ, ಇಂದಿರಾನಗರ, ಬೆಟಮಕ್ಕಿ ಇಲ್ಲೆಲ್ಲ ಭಾಗಗಳಲ್ಲಿ ದಾಳಿ ನಡೆದಿದೆ. ಇನ್ನು ಬೆಂಗಳೂರಿಗೆ ಬಂದಿರುವಂತಹ ಎನ್ಐಎ ಅಧಿಕಾರಿಗಳ ತಂಡ ಬೆಂಗಳೂರಿನಲ್ಲೂ ಕೂಡ 5 ಕಡೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾಗೆ ಚೆನ್ನೈನ 3 ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ.